ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 8ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಓದ ಭಾಗದಲ್ಲಿ ನಾವು ಸಾಧುಗಳನ್ನ ಹೇಗೆ ರಕ್ಷಣೆ ಮಾಡ್ತಾನೆ, ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ದುಷ್ಕೃತಾಮ್ ಅಂದ್ರೆ ಏನು, ದುಷ್ಟ ಬುದ್ಧಿ ಇರೋರು ಯಾರು, ಮತ್ತು ಅವರನ್ನ ನಾಶ ಮಾಡ್ತಾನೆ ಅಂತ ಹೇಳಿದಾರಲ್ಲ, ಅದರ ಬಗ್ಗೆ ಎಲ್ಲ ನಾವು ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಗವಂತ ಪರಮ ದಯಾಳುವಾಗಿದ್ದಾನಲ್ವಾ, ಅವನು ಈ ದುಷ್ಟರಿಗೆಲ್ಲ ತಿಳುವಳಿಕೆ ಹೇಳಿ ಅವರ ಸ್ವಭಾವವನ್ನ ಯಾಕೆ ಸುಧಾರಿಸೋದಿಲ್ಲ? ಅವನು ತುಂಬಾನೇ ದಯೆ ಇರೋನು ಭಗವಂತ, ಎಲ್ಲರ ಮೇಲೆ ದಯೆ ತೋರಿಸ್ತಾನೆ ಅಂತೆಲ್ಲ ಹೇಳ್ತಾರಲ್ವಾ. ಹಾಗಾದ್ರೆ ಇಂಥ ದುಷ್ಟರಿಗೆ ಯಾಕೆ ಅವನು ತಿಳುವಳಿಕೆಯನ್ನ ಹೇಳಿ, ಬುದ್ಧಿ ಹೇಳಿ, ಅವರು ಮಾಡ್ತಾ ಇರುವಂಥ ಕೆಲಸಗಳನ್ನ, ಅವ್ರ ಸ್ವಭಾವನ ಚೇಂಜ್ ಮಾಡಬಾರ್ದು, ಅಥವಾ ಅವರನ್ನ ಸ್ವಲ್ಪ ಕಡಿಮೆ ಮಾಡೋ ಥರ, ಅವ್ರು ಏನು ಕೆಟ್ಟ ಕೆಲಸಗಳು ಅಥವಾ ಕೆಟ್ಟ ಆಲೋಚನೆಗಳು ಮಾಡ್ತಾ ಇದ್ದಾರೋ ಅದನ್ನು ಯಾಕೆ ಸುಧಾರಣೆಗೆ ತರೋದಿಲ್ಲ ಅವನು? ಅವ್ರಿಗೆ ಯಾಕೆ ಈ ರೀತಿಯ ದಂಡವನ್ನ ಕೊಡ್ತಾನೆ? ಅಂದರೆ ಈಗ ಯುದ್ಧದಲ್ಲಿ ಕೊಲ್ಲೋದು ಅಥವಾ ಬೇರೆಯವರಿಂದ ಕೊಲ್ಸೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅವರು ಈ ಶರೀರದಿಂದನೇ ಹೊರಗಡೆ ಬರಬೇಕಂದ್ರೆ ಅವರನ್ನ ಸಾಯಿಸುವಂತಹ, ಅಂದರೆ ಅದನ್ನು ದಂಡಿಸೋದು ಅಂತ ಅಥವಾ ಕೊಲ್ಲಿಸೋದು ಅಂತ, ಇದನ್ನೆಲ್ಲ ಯಾಕೆ ಮಾಡ್ತಾನೆ? ಅವ್ರಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೋದಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ಈಗ ನಮಗೇನನ್ಸುತ್ತೆ, ದಂಡನೆ ಕೊಡೋದು ಅಥವಾ ಕೊಲ್ಲೋದು ಅದು ಶಿಕ್ಷೆ ಕೊಟ್ಟ ಹಾಗಲ್ವಾ, ಅವ್ರನ್ನ ತಿದ್ದೋ ಹಾಗಲ್ಲ ಅದು. ಅದೇ ನಾವು ಬುದ್ಧಿವಾದವನ್ನು ಹೇಳಿ ಅವರಲ್ಲಿ ಏನು ಯೋಚನೆ ಇದೆಯೋ ಅದನ್ನು ಚೇಂಜ್ ಮಾಡ್ತೀವಲ್ವಾ, ಆ ರೀತಿ ಮಾಡೋದು ಒಳ್ಳೆಯದು ಅಂತ ನಮ್ಗನ್ಸುತ್ತಲ್ವಾ. ಅದಕ್ಕೆ ನಮ್ಗೆ ಆ ಪ್ರಶ್ನೆ ಬರಬಹುದು, ಭಗವಂತ ದಯಾಮಯಿ ಅಂದಮೇಲೆ ಒಳ್ಳೆ ಮಾತಿಂದ ಒಳ್ಳೆ ರೀತಿಯಲ್ಲಿ ಅವರನ್ನ ತಿದ್ದಿ ಅವ್ರ ಸ್ವಭಾವವನ್ನು ಸುಧಾರಿಸ್ಬೋದಲ್ಲ, ಯಾಕೆ ಅವ್ರನ್ನ ಕೊಲ್ಲಬೇಕು ಅಥವಾ ಅವರನ್ನ ದಂಡಿಸ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ನಮಗೂ ಕೂಡ ಬರುತ್ತೆ. ಅದಕ್ಕಿಲ್ಲಿ ಉತ್ತರ ಹೇಳ್ತಾ ಇದ್ದಾರೆ, ಅವರನ್ನ ದಂಡಿಸೋದು ಮತ್ತೆ ಕೊಲ್ಲೋದ್ರಲ್ಲೂ ಕೂಡ ಭಗವಂತನ ದಯೆನೇ ತುಂಬಿದೆ. ಅಂದ್ರೆ ಆ ಅಸುರಿ ಶರೀರದಿಂದ ಕೆಟ್ಟ ಕೆಲಸ ಮಾಡೋರನ್ನ ರಾಕ್ಷಸರು ಅಂತಾನೆ ಹೇಳೋದು. ಆ ರಾಕ್ಷಸ ಶರೀರದಿಂದ ಅವರನ್ನ ದೂರ ಮಾಡ್ತಾ ಇರೋದು ಕೂಡ ಭಗವಂತನ ದಯೆನೇ ಅದು. ಯಾಕೆ ಅಂತಂದ್ರೆ ಆ ದಂಡನೆ ಆಗಿರ್ಬೋದು, ಆ ಮೃತ್ಯುವಿನ ಮೂಲಕ ಭಗವಂತ ಅವರ ಪಾಪಗಳ ನಾಶವನ್ನ ಮಾಡ್ತಾ ಇದ್ದಾನೆ. ಈಗ ಸ್ಕೂಲಲ್ಲಿ ಟೀಚರು ಬಿಸಿಲಲ್ಲಿ ನಿಲ್ಲಿಸ್ತಾರೆ ಅಂತ ಇಟ್ಕೊಳ್ಳಿ, ಅವ್ನಿಗೇನೋ ಒಂದು ಪನಿಷ್ಮೆಂಟ್ ಕೊಟ್ಟು, ಆವಾಗ ನಮ್ಗೇನನ್ಸುತ್ತೆ, ತುಂಬ ಕ್ರೂರಿಯಪ್ಪ ಈ ಟೀಚರು, ಆ ಮಗುನ ಹೋಗಿ ಬಿಸಿಲಲ್ಲಿ ನಿಲ್ಲಿಸಿದ್ದಾರೆ ಅಂತ. ಇವತ್ತು ಅಲ್ಲಿ ನಿಲ್ಲಿಸಿದ್ದಕ್ಕೆ ಅವನಿಗೆ ಭಯ ಇರುತ್ತೆ, ಆಮೇಲೆ ಕಷ್ಟ ಆಗಿರುತ್ತಲ್ವಾ. ಸೊ ಅದಕ್ಕೆ ಅವ್ರು ಹೇಳಿರೋ ಕೆಲಸವನ್ನ ಸರಿಯಾಗಿ ಮಾಡ್ಕೊಂಡು ಬರ್ತಾನೆ. ಅವ್ರು ಏನು ಹೇಳಿರ್ತಾರೋ ಓದ್ಕೊಂಡು ಬರೋದು ಅಥವಾ ಆ ವಿಚಾರದಲ್ಲಿ ಅವನು ಸರಿಯಾಗಿ ತಿಳುವಳಿಕೆಯನ್ನು ತಗೊಂಡು ಅದನ್ನು ಸರಿ ಮಾಡ್ಕೊಳ್ತಾನೆ. ಅಂದರೆ ಇಲ್ಲಿ ಅವನಿಗೆ ಆ ಪನಿಷ್ಮೆಂಟ್ ಕೊಡ್ತಾ ಇರೋದು ಕೂಡ ಅವರ ದಯೆನೇ ತಾನೇ, ಕಲೀಲಿ ಅನ್ನೋದಕ್ಕೋಸ್ಕರ ಆ ದಂಡನೆಯನ್ನು ಕೊಟ್ಟಿದ್ದೆ ಹೊರತು ಅವನ ಮೇಲೆ ಯಾವುದೋ ದ್ವೇಷ ಇದೆ ಅಂತ ಕೊಡ್ತಾ ಇದ್ದಾರಾ? ಇಲ್ಲ. ಅದೇ ರೀತಿ ಇಲ್ಲಿ ಭಗವಂತ ಅವರಿಗೆ ಸಾವು ಕೊಡ್ತಾ ಇದ್ದಾನೆ ಅಥವಾ ಅವರನ್ನ ದಂಡಿಸ್ತಾ ಇದ್ದಾನೆ ಅಂತಂದ್ರೆ ಅದು ಯಾಕೆ ಅಂತಂದ್ರೆ ಅವ್ರ ಪಾಪಗಳನ್ನ ನಾಶ ಮಾಡೋದಕ್ಕೋಸ್ಕರ. ಭಗವಂತನ ಈ ದಂಡ ವಿಧಾನದ ಸಂಬಂಧದಲ್ಲಿ, ಭಗವಂತನ ದಯಾಳುತ್ವದಲ್ಲಿ ಯಾವುದೇ ರೀತಿ ಸ್ವಲ್ಪ ಆದ್ರೂ ಕೊರತೆ ಬರುತ್ತೆ ಅಂತ ಯಾರು ಕೂಡ ಯಾವತ್ತೂ ತಿಳ್ಕೊಬಾರ್ದು. ಅಂದ್ರೆ ಇಲ್ಲ ಅವ್ನು ದಂಡನೆ ಕೊಡ್ತಾ ಇದ್ದಾನೆ ಅಂದಿದ ತಕ್ಷಣ ಅವನಿಗೆ ದಯೆ ಇಲ್ಲ ಅಂತ ನಾವು ತಿಳ್ಕೊಬಾರ್ದು. ಹೇಗೆ ನಮ್ಮ ಮಗುವಿನ ಕೈ ಕಾಲು ಅಥವಾ ಯಾವುದೇ ಒಂದು ಭಾಗದಲ್ಲಿ ಹುಣ್ಣೇನಾದ್ರೂ ಆದಾಗ ತಂದೆ ತಾಯಂದ್ರು ಏನು ಮಾಡ್ತಾರೆ, ಮೊದಲು ಔಷಧಿಯ ಪ್ರಯೋಗವನ್ನ ಮಾಡ್ತಾರೆ ಅಲ್ವಾ. ಫಸ್ಟು ಏನಾದರೂ ಹಚ್ಚೋದಕ್ಕೋ ಅಥವಾ ಹೊಟ್ಟೆಗೆ ಏನಾದರೂ ಕೊಡೋದು ಔಷಧಿ, ಇದರಿಂದ ಗುಣ ಆಗುತ್ತಾ ಅಂತಂದ್ಬಿಟ್ಟು ಅದನ್ನ ಯೂಸ್ ಮಾಡಿ ನೋಡ್ತಾರೆ. ಆದರೆ ಯಾವಾಗ ಅದು ಔಷಧಿಯಿಂದ ಗುಣವಾಗೋದಿಲ್ಲ ಅನ್ನೋದು, ಅಥವಾ ಇನ್ನೂ ಸ್ವಲ್ಪ ಸಮಯ ಬಿಟ್ಟರೆ ಆ ಹುಣ್ಣಿನ ಆ ಗಾಯದ ವಿಷ ಇರುತ್ತಲ್ಲ ಅದು ಬೇರೆ ಪಾರ್ಟ್ಗಳಿಗೂ ಕೂಡ ಹರಡಬಹುದು ಅಂತ ತಿಳಿದಾಗ ಅವ್ರೇನು ಮಾಡ್ತಾರೆ, ತಂದೆ ತಾಯಿಗಳು ತಕ್ಷಣನೇ ಬೇರೆ ಶರೀರದ ಭಾಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ದೂಷಿತವಾಗಿರುವಂತಹ ಕೈ ಕಾಲು ಯಾವುದಾದ್ರೂ ಆಗಿರಬಹುದು ಅದರ ಶಸ್ತ್ರಚಿಕಿತ್ಸೆಯನ್ನ ಫಸ್ಟು ಮಾಡಿಸ್ತಾರೆ. ಅಂದರೆ ಅದನ್ನು ಆಪ್ರೇಷನ್ ಮಾಡಿ ಅಷ್ಟು ಮಾತ್ರ ಆ ಹುಣ್ಣನ್ನ ತೆಗೆದು ಏನೋ ಒಂದು ಮಾಡುವಂಥ ಕೆಲಸವನ್ನು ಮಾಡಿಸ್ತಾರೆ. ಅಥವಾ ಅವಶ್ಯಕತೆ ಏನಾದರೂ ಬಿದ್ದರೆ ಅದನ್ನು ಫುಲ್ಲು ಕಟ್ಟೆ ಮಾಡಿಸ್ಬಿಡ್ತಾರೆ. ಕೈ ಅಷ್ಟು ಹೋದ್ರೂ ಪರವಾಗಿಲ್ಲ, ಆ ಇಡೀ ಶರೀರಕ್ಕೆ ಎಲ್ಲಿ ಆ ಒಂದು ವಿಷ ಏರ್ಬಿಡುತ್ತೋ, ಯಾಕೆ ಅಂತಂದರೆ ಏನಾದರೂ ಒಂದು ಸೆಪ್ಟಿಕ್ ಆಗಿದೆ ಅಂತಂದರೆ ಅಲ್ಲಿ
ಗಾಯ ಬೆಳೀತಾ ಬೆಳೀತಾ ಅದು ಬೇರೆ ಭಾಗಗಳಿಗೂ ಕೂಡ ಹರಡು ಬಿಡುತ್ತಲ್ವಾ. ಸೊ ಅದನ್ನ ನಿಲ್ಸೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಆ ಕೈಯೋ ಕಾಲೋ ಯಾವುದು ಊನ ಆಗಿರುತ್ತೋ ಅದನ್ನ ಕತ್ತರಿಸು ಬಿಡಿಸ್ತಾರೆ. ಅಂದ್ರೆ ಅಲ್ಲಿ ಮಗು ಕೈ ಕತ್ತರಿಸ್ಬಿಟ್ರು ಅಂದಿದ ತಕ್ಷಣ ತಂದೆ ತಾಯಿಗಳಿಗೆ ಅವನ ಮೇಲೆ ದಯೆ ಇಲ್ಲ ಅಂತಾನ ಅರ್ಥ? ಇಲ್ಲ, ಅವ್ರು ಮಾಡ್ತಾ ಇರೋದು ಅವನು ಒಳ್ಳೇದಕ್ಕೋಸ್ಕರನೇ ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಭಗವಂತ ದುಷ್ಟರ ದುಷ್ಟತನವನ್ನ ದೂರ ಮಾಡೋದಕ್ಕೋಸ್ಕರ ಮೊದಲು ಅವರಿಗೆ ನೀತಿಗೆ ಅನುಸಾರವಾಗಿ, ಈಗ ದುರ್ಯೋಧನನಿಗೆ ಬುದ್ಧಿವಾದವನ್ನ ಹೇಳ್ತಾನೆ, ಅವನಿಗೆ ಎಲ್ಲಾ ರೀತಿಯಲ್ಲೂ ಅವನಿಗೆ ತಿಳುವಳಿಕೆ ಹೇಳೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಹೋಗಿ ಸಮಾಧಾನ ಸಂಧಿ ಎಲ್ಲಾನು ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಸ್ವಲ್ಪ ಭಯನೂ ಕೂಡ ತೋರಿಸ್ತಾನೆ, ದಂಡದ ಭಯವನ್ನೂ ತೋರಿಸ್ತಾನೆ. ನೀನ್ ಹೀಗ್ ಮಾಡಿಲ್ಲ ಅಂತಂದ್ರೆ ಇದು ಹೀಗಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾನೆ. ಆದ್ರೆ ಇದರಿಂದ ಏನೋ ಪ್ರಯೋಜನವಾಗದೇ ಇದ್ರೆ, ಅವರ ದುಷ್ಟತನ ಅನ್ನೋದು ಬೆಳೀತಾನೆ ಹೋದ್ರೆ ಆಗ ಅವರನ್ನ ದಂಡಿಸಿ ಅಥವಾ ಅವರನ್ನ ಸಾಯಿಸಿ ಅವರ ಪಾಪಗಳ ಫಲವನ್ನ ಅನುಭವಿಸೋ ಹಾಗೆ ಮಾಡ್ತಾನೆ. ಅಥವಾ ಯಾರ ಪೂರ್ವ ಸಂಚಿತ ಕರ್ಮಗಳು ಚೆನ್ನಾಗಿರುತ್ತೋ, ಆದರೆ ವಿಶೇಷ ನಿಮಿತ್ತದಿಂದ ಅಥವಾ ಅಂದ್ರೆ ಅವರು ಹಿಂದೆ ಮಾಡಿರುವಂತಹ ಕರ್ಮಗಳೆಲ್ಲ ಚೆನ್ನಾಗೇ ಇರುತ್ತೆ, ಆದರೆ ಈಗ ಯಾವುದೋ ಒಂದು ವಿಶೇಷವಾದಂತಹ ಕಾರಣದಿಂದ ಅಥವಾ ಯಾರಾದರೂ ಕುಸಂಗ ಸಿಕ್ಕಿರುತ್ತಲ್ಲ, ಕೆಟ್ಟವರ ಸಹವಾಸ ಸಿಕ್ಬಿಟ್ಟಿರುತ್ತಲ್ಲ, ಆ ಕಾರಣದಿಂದ ಯಾರು ಈ ಜನ್ಮದಲ್ಲಿ ದುರಾಚಾರಿಯಾಗಿರ್ತಾನೋ ಅವನನ್ನ ತನ್ನ ಕೈಯಿಂದಾನೇ ಕೊಂದು ಅವರನ್ನ ಮುಕ್ತನನ್ನಾಗಿಸ್ತಾನೆ. ಅವ್ರು ಇನ್ನೂ ಒಂದು ಜನ್ಮ ಬರಬೇಕಾಗಿಲ್ಲ, ಯಾಕಂದ್ರೆ ಅವನು ಆಲ್ರೆಡಿ ಹೋದ ಜನ್ಮದಲ್ಲೆಲ್ಲ ಒಳ್ಳೆಯ ಕೆಲಸಗಳನ್ನೇ ಮಾಡಿರ್ತಾನೆ, ಈ ಜನ್ಮದಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರ್ತಾನೆ. ಆದರೆ ಯಾರ್ದೋ ಏನೋ ಒಬ್ಬ ಕೆಟ್ಟವರ ಸಹವಾಸ ಸಿಕ್ಕಿಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಆ ಕೆಟ್ಟ ಕೆಲಸದಲ್ಲಿ ತಾನೂ ಕೂಡ ಭಾಗಿಯಾಗಿರ್ತಾನಲ್ಲ, ಆಗೇನ್ ಮಾಡ್ತಾನೆ ಭಗವಂತ, ಅವನನ್ನ ತನ್ನ ಕೈಯಾರೆನೆ ಕೊಂದು ಅವರಿಗೆ ಮುಕ್ತಿಯನ್ನ ಕೊಟ್ಬಿಡ್ತಾನೆ. ಈ ಎಲ್ಲಾ ಕ್ರಿಯೆಗಳಲ್ಲೂ ಕೂಡ ಭಗವಂತನ ದಯೆನೇ ತುಂಬಿರತ್ತೆ. ಈಗ ಇಲ್ಲಿ ದುಷ್ಟರು ಇನ್ನೂ ದುಷ್ಟತನ ಮಾಡದೇ ಇರೋ ಹಾಗಿರ್ಲಿ ಅಂತ ಅವರಿಗೆ ದಂಡನೆಯನ್ನ ಕೊಡೋದು ಅಥವಾ ಕೊಲ್ಲೋದು ಅವನೇ ಮಾಡ್ತಾನೆ, ಇಲ್ಲ ಬೇರೆಯವರಿಂದ ಮಾಡಿಸ್ತಾನೆ. ಬೇರೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಹೋದ ಜನ್ಮದಲ್ಲೆಲ್ಲ ಒಳ್ಳೇದು ಮಾಡಿಕೊಂಡು ಈಗ ಏನೋ ಒಂದು ಕೆಟ್ಟವರ ಸಹವಾಸ ಸಿಕ್ಕಿ ಬಂದಿರುತ್ತಲ್ಲ, ಇನ್ನು ಅವನು ಅದೇ ರೀತಿ ಮುಂದುವರೆದ್ಬಿಟ್ರೆ ಇನ್ನೂ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಅವನನ್ನು ಆ ಜೀವನದಿಂದನೇ ಮುಕ್ತಗೊಳಿಸ್ಬಿಡ್ತಾನೆ. ಈ ರೀತಿ ಭಗವಂತ ನಾವು ಯಾವ ರೀತಿ ತಗೊಂಡು ಯೋಚನೆ ಮಾಡಿದ್ರೂ ಕೂಡ ಅಲ್ಲಿ ಭಗವಂತನ ದಯೆ ಅನ್ನೋದೇ ಕಾಣಿಸೋದು. ಆದರೆ ಸಾಮಾನ್ಯ ಜೀವಿಗಳಾಗಿರುವಂಥ ನಮ್ಮಂಥವ್ರು ನೋಡಿದಾಗ ನಮಗೇನನ್ಸುತ್ತೆ, ಓ ಭಗವಂತ ಪಕ್ಷಪಾತಿ, ನೋಡು ಇಲ್ಲಿ ಇವ್ರನ್ನ ಕೊಂದುಬಿಟ್ಟ ಅವ್ರನ್ನ ಕೊಂದುಬಿಟ್ಟ, ಇಲ್ಲಿ ಇವ್ರು ಸಹಾಯ ಮಾಡ್ತಿದ್ದಾನೆ. ಆದರೆ ಅವನು ಕೂಡ ಬುದ್ಧಿವಾದವನ್ನು ಹೇಳ್ತಾನೆ, ಅದನ್ನು ತಿಳ್ಕೊಂಡು ನಾವು ಸರಿ ಮಾಡಿಕೊಂಡ್ರೆ ಓಕೆ, ಇಲ್ಲ ಅಂತಂದ್ರೆ ಏನು ಮಾಡ್ತಾನೆ, ಇವ್ರು ಹೀಗೆ ಬಿಟ್ಟರೆ ಇನ್ನೂ ಜಾಸ್ತಿ ಮಾಡ್ತಾನೆ ಅಂತಂದ್ಬಿಟ್ಟು ದಂಡನೆ ಕೊಡ್ತಾನೆ ಅಷ್ಟೆ. ಅಲ್ಲೂ ಕೂಡ ಭಗವಂತನ ದಯೆ ತಾನೇ ನಮಗೆ ಕಾಣಿಸುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.